ಏನಿದೆ ಅದನ್ನು BJP ನಾಯಕರುಗಳೇ ಕೂತು ಸಾಲ್ವ್ ಮಾಡ್ಕೋಬೇಕು ಅನ್ನೋದು ನಾನು ಅವ್ರಿಗೆ ಮನವಿ ಮಾಡ್ತೀನಿ. ಅಲ್ಲ, ಅವರು ಕಾಂಗ್ರೆಸ್ಗೆ ಹೋಗ್ತಾ ಇದ್ದಾರೆ ಶ್ರೀರಾಮುಲು. ನನ್ನ ಅಭಿಪ್ರಾಯದಲ್ಲಿ ಹೋಗ್ಲಾರು. ಅಲ್ಲ, DK ಶಿವಕುಮಾರ್ ಪಾತ್ರ ಇದೆ ಅಂತಾರೆ ಸರ್. ಏನೇ ಪಾತ್ರ ಇದ್ದರೂ ಡಿಫ್ರೆನ್ಸ್ ತರಲಿಕ್ಕೆ ಶ್ರೀರಾಮುಲು BJP ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತಕ್ಕಂಥದ್ದು ಅದು ನಮ್ಮ ನಿರೀಕ್ಷೆಗೂ ಮೀರಿ ಅದು ಹುಯ್ಯೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಕೇವಲ ಬರೀ JDSನವ್ರನ್ನ ಕಾಂಗ್ರೆಸ್ ಅವ್ರು ಡಿಸ್ಟರ್ಬ್ ಮಾಡ್ತಾರೆ ಅನ್ನೋದಕ್ಕೆ ಈಗ BJP ಅವ್ರನ್ನು ಡಿಸ್ಟರ್ಬ್ ಮಾಡ್ದಂಗೆ ಕಾಣ್ತಾ ಇದ್ದಾರೆ. ಆ ಕಾಂಗ್ರೆಸ್ನವ್ರಿಗೆ ನಾಡಿನ ಜನತೆ ಒಳ್ಳೆ ಕೆಲಸ ಮಾಡಿ ಅಂತ ಅಧಿಕಾರ ಕೊಟ್ಟರು. ಆದರೆ ಕಳೆದ 18-19 ತಿಂಗಳಿಂದ ಅವ್ರು ನಡೀತಿರ್ತಕ್ಕಂಥ ಮಾರ್ಗ ನೋಡಿದ್ರೆ ಅವರಿಗೆ ರಾಜ್ಯದ ಜನತೆಯ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ತರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ವಿರೋಧ ಪಕ್ಷಗಳನ್ನು ಒಂದು ರೀತಿ ಅಸ್ಥಿರಗೊಳಿಸ್ತಕ್ಕಂಥದ್ದು ಮತ್ತು ಆಡಳಿತ ಅಂತಕ್ಕಂಥ ಒಂದು ಕರ್ನಾಟಕದ ಒಂದು ಹೆಸರೇನಿತ್ತು ಆಡಳಿತದ ಬಗ್ಗೆ ಅದನ್ನು ಸರ್ವನಾಶ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಹೊರಟಿದ್ದಾರೆ. ಒಂದು ಇಡೀ ದೇಶದಲ್ಲೇ ಕರ್ನಾಟಕದ ಆಡಳಿತ ಅನ್ನೋದು ಇಡೀ ಮಾದರಿ ದೇಶಕ್ಕೆ ಅಂತಕ್ಕಂಥ ಒಂದು ವಾತಾವರಣ ಇತ್ತು ಒಂದು ಕಾಲದಲ್ಲಿ. ಇಂಥ ಒಂದು ಕರ್ನಾಟಕ ರಾಜ್ಯದ ಆಡಳಿತವನ್ನು ಸರ್ವನಾಶ ಮಾಡಬೇಕು ಅಂತಕ್ಕಂಥದ್ದೇ ನಿರ್ಧಾರ ಕಾಂಗ್ರೆಸ್ ನಾಯಕರಲ್ಲಿ ಇದ್ದಾಗಿದೆ. ನಿನ್ನೆ CM ಭಾಳ ಕಾನ್ಫಿಡೆನ್ಸಲ್ಲಿ ಹೇಳ್ತಾರೆ, ನಾವೆಲ್ಲ ಒಂದಾಗಿದ್ದೀವಿ, ವಿರೋಧ ಪಕ್ಷಗಳು ಒಂದಾಗದೇ ಇರೋದು ಬೇರೆ ವಿಷಯ. ಯಾರಿಗೋಸ್ಕರ ಒಂದಾಗ್ತಿದ್ದಾರೆ, ಯಾತಕ್ಕೋಸ್ಕರ ಒಂದಾಗ್ತಿದ್ದಾರೆ? ಅಧಿಕಾರಕ್ಕಷ್ಟೇ ತಾನೆ, ಚೇರಿಗೆ ತಾನೇ ಒಂದಾಗ್ತಾ ಇರೋದು. ಆಯ್ತಪ್ಪ, ಜನ ಚೇರ್ ಕೊಟ್ಟಿದ್ದಾರಲ್ಲ, ಜನಕ್ಕೆ ಏನು ಮಾಡ್ತಾ ಇದ್ದೀರಿ? ಈಗ ಮೈಕ್ರೋ ಫೈನಾನ್ಸು ಈಗೇನೋ ನಾಳೆ ಸಭೆ ಕರೀತಾರಂತೆ. ಒಂದು ತಿಂಗಳಾಯಿತು. ಬಹುಶಃ ಚಾಮರಾಜನಗರದಲ್ಲಿ ನಡೆದಂಥ ಘಟನೆ ಹಳ್ಳಿಯ ಜನ ಊರೂರೇ ಗುಳೆ ಹೋದಂಥದ್ದು. ಎಷ್ಟು ತಿಂಗಳಾಯಿತು? ವರ್ಣಾ ಕ್ಷೇತ್ರದಲ್ಲೂ ಆಯಿತು, ವರ್ಣಾದಲ್ಲೂ ಆಗಿದೆ, ಇಡೀ ರಾಜ್ಯದಲ್ಲಾಗಿದೆ. ಎಂದೂ ಸಹ ಮೈಕ್ರೋ ಫೈನಾನ್ಸ್ನವರ ಈ ಒಂದು ಜನಸಾಮಾನ್ಯರ ಮೇಲೆ ಕೊಡ್ತಾ ಇದ್ದಂಥ ಹಿಂಸೆ ಇತ್ತಲ್ಲ, ಅದರ ಬಗ್ಗೆ ಸರ್ಕಾರ ಏನಾದರೂ ಕ್ರಮ ತೆಗೆದುಕೊಳ್ತಕ್ಕಂಥ ಚಿಂತನೆ ನಡೆಸಿದಾರ? ಅವರಿಗೆ ಒಂದು ಮಾನಸಿಕ ಸ್ಥೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ರ? ಈ ರಾಜ್ಯದಲ್ಲಿ ಈಗಾಗಲೇ ಕಳೆದ 7-8 ತಿಂಗಳಲ್ಲಿ ಎಷ್ಟು ಜನ ಬಾಣಂತಿಯರು ತೀರ್ಕೊಂಡು ಹೋದರು? ಏನು ಕ್ರಮ ತಗೊಂಡ್ರಿ? ಯಾರ ಮೇಲೆ ಕ್ರಮ ತಗೊಂಡಿದ್ದೀರಿ? ಆ ಬಾಣಂತಿಯರ ಸಾವಿಗೆ ಕಳಪೆ ಔಷಧಿ ಸರಬರಾಜು ಅಂತಕ್ಕಂಥದ್ದು ನೀವೇ ಹೇಳ್ಕೊತೀರಿ. ಯಾರು ಕಳಪೆ ಔಷಧಿ ಸರಬರಾಜು ಮಾಡಿದವರು ಅಂಥದನ್ನು ನಿಮ್ಮಲ್ಲಿ ಯಾತಕ್ಕೆ ಕೊಂಡ್ಕೊಂಡ್ರಿ? ಏನು ಆ್ಯಕ್ಷನ್ ತೊಗೊಂಡ್ರಿ? ಅಧಿಕಾರ ಹಸ್ತಾಂತರ ಚೇರ್ ಮುಖ್ಯ ಅಲ್ಲ, ಇಲ್ಲಿ ಎಷ್ಟು ದಿವಸ ಇರ್ತೀರಿ ಮುಖ್ಯ ಅಲ್ಲ. ಪಾಪ ಅದೇನು ಹೇಳ್ತಾರಲ್ಲ, ದೇವರಾಜಸ್ಸು ಅವರಿಗೆ ಸರಿಸಮಾನವಾದ ಅವಧಿ ಮುಗಿಸ್ತಾರೆ ಅಂತ. ಮುಗಿಸ್ಗಳಪ್ಪ, ಇನ್ನೂ 5 ವರ್ಷ ಮುನಿವ ಬನ್ನಿ. ಜನಕ್ಕೆ ಏನು ಕೊಡ್ತಾ ಇದ್ದೀರಿ? ಸಾಲದ ಹೊರೆ. ಈ ರೈತ ಮಹಿಳೆಯರು ಮತ್ತೆ ಬಡವರು ಇವರೇ ಹೆಚ್ಚು ಟಾರ್ಗೆಟ್ ಆಗಿದ್ದಾರೆ, ಊರು ಬಿಡ್ತಿದ್ದಾರೆ ಇರ್ತಕ್ಕಂಥ ಪ್ರಶ್ನೆನೇ ಅದು. ಈಗ 2,000 ರೂಪಾಯಿ ನೀವು ಕೊಡ್ತಕ್ಕಂಥದ್ರಿಂದ ಏನೋ ಬಡವರನ್ನ ಆರ್ಥಿಕವಾಗಿ ಸದೃಢವಾಗಿ ಬೆಳೆಸ್ತಾ ಇದ್ದೀವಿ ಅಂತ ಹೇಳಿದ್ರಲ್ಲ, ಇದೇನಾ? ಮೈಕ್ರೋ ಫೈನಾನ್ಸ್ಗಳು ವಿತೌಟ್ ಲೈಸೆನ್ಸು ಅಣಬೆಗಳು ಹುಡ್ತಂಗೆ ಹುಟ್ಟಿದ್ದಾವೆ ರಾಜ್ಯದೊಳಗೆ ಎಲ್ಲ ಕಡೆ. ಯಾವ ರೀತಿ ಅವ್ರ ಮೇಲೆ ನೀವು ಕಡಿವಾಣ ಹಾಕಿದ್ದೀರಿ? ನಾನು ನಿನ್ನೆ ಬೆಳಗ್ಗೆ ಅದರ ಬಗ್ಗೆ ಒಂದು ಸರ್ಕಾರಕ್ಕೆ ಮನವಿ ಮಾಡಿದೆ. ನಾನು 2018 ನೀವು ಇವ್ರ ಜೊತೆನೇ ಸೇರಿ ಸರ್ಕಾರ ಮಾಡಿದ್ನಲ್ಲ, ಒಂದು ಋಣಮುಕ್ತ ಕಾಯ್ದೆ ತಂದೆ 2018ರಲ್ಲಿ. ವಿಧಾನಸಭೆಯಲ್ಲಿ ಬಿಲ್ಲೇ ಪಾಸ್ ಮಾಡಿದ್ದೀವಿ. ಗವರ್ನರು ಅಕ್ಸೆಪ್ಟ್ ಮಾಡಿದ್ರು. ರಾಷ್ಟ್ರಪತಿಗಳಿಂದ ಅಂಕಿತ ತಗೊಂಬಂದೆ ಹೋಗಿ ಪರ್ಸನಲ್ಲಿ ಋಣಮುಕ್ತ ಕಾಯ್ದೆನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾನೇ ಖುದ್ದು ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ಅವರಿಂದ ಅನುಮತಿ ಪಡೆದು ಬಂದವನು. ಆ ಬಿಲ್ ಏನು ಮಾಡಿದ್ರಪ್ಪ ಮುಂದಕ್ಕೆ? ಏನು ಆ್ಯಕ್ಷನ್ ತಗೊಂಡ್ರಿ? ನಂತರ ನಾನು ಬಂಡಪ್ಪನವರು ನಮ್ಮ ಸಚಿವ ಸಂಪುಟದಲ್ಲಿ ಕೋಆಪರೇಟಿವ್ ಮಿನಿಸ್ಟ್ರು ಇದಕ್ಕೆ ಕಳಿಸ್ದೆ ಕೇರಳಗೆ. ಅಲ್ಲಿ ಸಾಲಗಾರರಾದಾಗ ಸಾಲ ತೀರಿಸ್ಲಿಕ್ಕಾಗದೇ ಇದ್ದಂಥವ್ರ ಮೇಲೆ ಯಾವುದೇ ರೀತಿ ಒತ್ತಡಗಳು ಬರಬಾರ್ದು ಅಂತ ಒಂದು ಕಮಿಷನ್ ಅಲ್ಲಿ ಒಂದು ರಚನೆ ಮಾಡಿದ್ದಾರೆ. ಆ ಕಮಿಷನ್ನ ಕೆಲಸಗಳೇನು, ಗೈಡ್ಲೈನ್ಸ್ ಏನು ಇಟ್ಕೊಂಡಿದ್ದಾರೆ, ಅದನ್ನು ಸಂಪೂರ್ಣ ಮಾಹಿತಿ ತರಲಿಕ್ಕೆ ನಮ್ಮ ಬಂಡಪ್ಪನವರು ಏನು ಕೋಆಪರೇಟಿವ್ ಮಿನಿಸ್ಟರ್ ಇದ್ದರು ಅವ್ರನ್ನೇ ಕಳಿಸ್ದೆ, ಎಲ್ಲ ರೆಡಿ ಮಾಡಿ ತರಿಸಿದ್ದೆ.
ಸರ್ಕಾರ ಹೋಯ್ತು, ಅದೆಲ್ಲ ಅಲ್ಲಿ ಕಸದ ಬುಟ್ಟಿಗೆ ಹಾಕಿದ್ರಿ. ಇವತ್ತು ನಾಳೆ ಮೀಟಿಂಗ್ ಕರೆದು ಏನು ಮಾಡ್ತೀರಿ? ಎಷ್ಟು ಪ್ರಾಣ ಹೋಯ್ತು ಈಗಾಗಲೇ, ಎಷ್ಟು ಜನ ಊರು ಬಿಟ್ಟು ಹೋಗಿದ್ದಾರೆ, ಏನು ಆ್ಯಕ್ಷನ್ ತಗೊಂಡಿದೆ? ಅಧಿಕಾರಿಗಳ ಕೈಲಿ ಇಲ್ಲ. ನಾನು ಮಂಡ್ಯ ಡಿ ಸಿಗೆ ನಾನೇ ಚರ್ಚೆ ಮಾಡಿದೆ. ಅವ್ರು ಹೇಳಿದ್ರು ಮಂಡ್ಯ ಜಿಲ್ಲೆಯಲ್ಲಿ 60 ಮೈಕ್ರೋ ಫೈನಾನ್ಸ್ಗಳಿದೆ, ಅದರಲ್ಲಿ 14-15 ಏನೋ ಒಂದು ಲೈಸೆನ್ಸ್ ತಗೊಂಡಿದ್ದಾರೆ, ಇನ್ನು ಉಳಿದವರೆಲ್ಲ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರೋದು ಅಂತಕ್ಕಂಥದ್ದು. ನಮಗೆ ಪವರ್ ಇಲ್ಲ ಅಂದರು ಆ್ಯಕ್ಷನ್ ತಗೊಳ್ಳಿಕ್ಕೆ. ಇದು ಇರ್ತಕ್ಕಂಥದ್ದು. ಇಷ್ಟು ದಿವಸ ಆಯ್ತಲ್ಲ, ಅದೆಂಥದ್ದು ಎಲ್ಲರನ್ನೂ ಉಳಿಸ್ತೀವಿ ಅದಲ್ಲಪ್ಪ. ಈಗ ಮಾಂಗಲ್ಯ ತೆಗೆದೆಲ್ಲ ಬಿಚ್ಚಿಬಿಟ್ಟು ಅದಕ್ಕೆ ಕಳಿಸ್ತಾವ್ರೆ ಮುಖ್ಯಮಂತ್ರಿಗಳ ಕಚೇರಿಗೆ ಅಂಥ ಕೆಲಸ ಮಾಡಿದರೆ. ಇದಕ್ಕೆ ಹೇಳ್ತಾ ಇದ್ದೀನಿ ನಾನು, ನೀವು ಒಂದಾಗ್ತಿರೋ ಒಂದಾಗಲ್ವೋ ಅದೆಲ್ಲ ಮುಖ್ಯ. ಒಳ್ಳೆ ಆಡಳಿತ ಕೊಡಿ. ಏನು ಕೊಟ್ಟಿದ್ದೀರಿ? ಇವತ್ತು ಇನ್ನು ಮುಂದಿನ ಜನವರಿನೂ ಮುಗಿತಾ ಬಂತು, ಫೆಬ್ರವರಿ ಮಾರ್ಚ್ 2 ತಿಂಗಳಿದೆ. 1,84,000 ಕೋಟಿ ನಿಮ್ಮ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಆದಾಯ ಇದ್ದು. ಎಲ್ಲಿಗೆ ತಂದು ನಿಲ್ಸ್ಕೊಂಡಿದ್ದೀರಿ? ಆದಾಯ ಏನು ಬರುತ್ತೆ? ಓಹ್ ಪಾಪ, ದಾವಸ್ಗೆ ಹೋಗೋಕ್ಕೆ ಬಜೆಟ್ ಪ್ರಿಪ್ರೇಷನ್ ಮಾಡ್ಕೊಂಡು ಕೂತವ್ರಂತ ಇಲ್ಲಿ. ಅದಕ್ಕೆ ದಾವಸ್ಗೆ ಹೋಗಲಿಲ್ಲವಂತೆ. ಬಜೆಟ್ ಪ್ರಿಪ್ರೇಷನಲ್ಲಿ ಭಾಳ ಬ್ಯುಸಿ ಇದ್ರಂತೆ. ಕೇಳಿದೆ, ನೆನ್ನೆ ಯಾವುದೋ ಪತ್ರಿಕೆಯಲ್ಲಿ ನೋಡ್ತಿದ್ದೆ, ಇಲ್ಲಿ ಬಜೆಟ್ ಪ್ರಿಪ್ರೇಷನ್ಗೆ ಭಾಳ ಒತ್ತು ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ರು ಅಂತ ಹೇಳಿ. ದಾವಸ್ಗೆ ಅದಕ್ಕೆ ಹೋಗಲಿಲ್ಲ ಅಂತೇಳಿ. ಎಲ್ಲ ರಾಜ್ಯದ ಪ್ರಮುಖರು ಇವತ್ತು ತೆಲಂಗಾಣದಂಥವರು ದಾವಸ್ಗೆ ಹೋಗಿ ಏನೋ ಬಂಡವಾಳ ತರಬೇಕು ಅಂತ ಹೋಗವ್ರೆ. ಇಲ್ಲೇನು ಮಾಡ್ಕೊಂಡಿದ್ದೀರಿ? ಸಂದೇಶ ಏನು ಕೊಡ್ತೀರಿ? ಈಗ